ಅಪ್ಪಾಜಿ ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಏನಾತಮ್ಮ? ಅಪ್ಪಾಜಿ ನನಗೆ ಈ ಮದುವೆ ಇಷ್ಟ ಇಲ್ಲ. ಯಾಕೆ ಮಗಳೇ? ಇದ್ಕಿದ್ದಂಗೆ ಈ ಥರ ಅಂದ್ರೆ ಹೆಂಗಮ್ಮ? ಅಪ್ಪಾಜಿ ನಂಗೆ ಮಾತ್ರ ಗ್ಯಾರಂಟಿ ಐತೆ, ನಂಗೆ ಆ ಮನೆ ಒಳಗೆ ಜೀವನ ಮಾಡೋಕ್ಕಾಗಲ್ಲ. ಆ ಥರ ಮೆಂಟಾಲಿಟಿ ಇರೋ ಜನಗಳ ನಡುವೆ ಆಗೋದೇ ಇಲ್ಲ. ನಂಗೆ ಇಷ್ಟ ಇಲ್ಲ ಅಪ್ಪಾಜಿ. ನಿನ್ನೆ ನಾನು ನಿಜಕ್ಕೂ ಹೇಳ್ತೀನಿ, ನಂದು ತಪ್ಪಿಲ್ಲ, ಆದರೆ ಅವ್ರ ಕಣ್ಣಿಗೆ ನಂದೇ ತಪ್ಪನ್ನೋ ಥರ ಕಾಣಿಸ್ತು. ಅದು ಯಾಕಂತ ನಂಗೆ ಗೊತ್ತಿಲ್ಲ ಅಪ್ಪಾಜಿ. ನಂಗೆ ಯಾಕೋ ಮನಸ್ಸೇ ಸರಿ ಇಲ್ಲ. ನಂಗೆ ನಿಜವಾಗ್ಲೂ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ ಮಗಳೇ? ನೀನು ಯಾವತ್ತೂ ಇಷ್ಟು ಬೇಜಾರು ಮಾಡ್ಕೊಂಡಿದ್ದು ನಾನು ನೋಡಿಲ್ವಾ? ಬ್ಯಾಡ ಅಪ್ಪಾಜಿ, ನಂಗೆ ಈ ಜಗಳ ಕದನದ ನಡುವೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಪ್ಪಾಜಿ. ನಾವಲ್ಲ, ನಾನು ಪ್ರೀತಮ್ನ ಮದುವೆ ಮಾಡ್ಕೊಳಕ್ಕೆ ನಾವಲ್ಲ. ತಂಗಿ ಮಾತು ಕೇಳಿ ಕುಣಿತಾರ, ತಾಯಿನೂ ಅಷ್ಟೇ ಬೇಜಾರಾಗುತ್ತೆ. ಮಾಡಿದ ತಪ್ಪು ಯಾರಿಗೂ ಗೊತ್ತೇ ಆಗಲಿಲ್ಲಲ್ಲ ಅವರಿಗೆ. ಏನಂತ ಹೇಳಿ, ನಾನು ಏನು ಮಾಡಲಿ? ಅವ್ರು ನಡ್ಕೊಂಡಿದ್ದು ಯಾಕೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅಪ್ಪಾಜಿ. ಆಕೆ ತಪ್ಪು ಮಾಡಿದ್ಲು, ನಾನು ಅದಕ್ಕೆ ಬೈದೆ ಅಷ್ಟೇ ಹೊರತು ಆಕೆ ಏನಾರು ಅನ್ಬೇಕನ್ನೋ ಉದ್ದೇಶ ನನಗಿರಲಿಲ್ಲ. ನಂಗೆ ಯಾಕೆ ಈ ಮದುವೆ ಇಷ್ಟ ಇಲ್ಲ. ನಂಗೆ ಯಾರು ಬಲವಂತ ಮಾಡಕ್ಕೆ ಹೋಗ್ಬೇಡ್ರಿ ಅಪ್ಪಾಜಿ. ನಂಗೆ ಅರ್ಥ ಆಕೈತಿ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ದೊಡ್ಡ ಪ್ರಮಾಣದೊಳಗೆ ಎಂಗೇಜ್ಮೆಂಟ್ ಮಾಡಿರಿ. ಈಗ ಇದ್ಕಿದ್ದಂಗೆ ಮದುವೆ ಮುರಿದ್ರೆ 4 ಮಂದಿ 4 ಥರ ಪ್ರಶ್ನೆ ಕೇಳ್ತಾರೆ, ನಂಗೆ ಗೊತ್ತು. ಹಂಗಂತ ಯಾರಿಗೋಸ್ಕರ ನನ್ನ ಲೈಫ್ ಸ್ಪಾಯ್ಲ್ ಮಾಡ್ಕೊಳಕ್ಕೆ ನಾನು ರೆಡಿ ಇಲ್ಲ. ಏನಮ್ಮ ಇದು? ನಂಗೆ ಏನು ಹೇಳ್ಬೇಕಿದಕ್ಕಂತೇಳಿ ನನಗೆ ಗೊತ್ತಾಗೋಲ್ತು. ಅಲ್ಲ, ಈಗ ಇದಕ್ಕೇನು ಉತ್ತರ ಕೊಡಲಿ? ನನಗೆ ಏನು ಮಾಡಲಿ? ಛೇ, ಇದೇ ನಿನ್ನ ಕೊನೆ ನಿರ್ಧಾರನ? ಒಂದು ಸ್ವಲ್ಪ ವಿಚಾರ ಮಾಡಮ್ಮ. ಈಗ ಅವ್ರ ಮನೆ ಮಗಳ ಮಾತನ್ನ ಅವರು ನಂಬಲೇಬೇಕಾಕತಿ, ಏನು ಎತ್ತಂತ ಕೇಳ್ಕೊಂಡು ಮಾತಾಡಲೇಬೇಕಾಕತಿ. ಸೊ ಹಂಗಾಗಿ ಮಾತಾಡಿರ್ಬೇಕು. ಪ್ರೀತಮ್ ಆಮೇಲೆ ಏನಂದ? ಅವನೇ ಅವ್ನು ಏನಂತ ಮಾತಾಡಿದ? ಸಾರಿ ಕೇಳಿದ ಅಪ್ಪಾಜಿ. ನಾನು ಸಿಟ್ನಾಗ ಅಂದೆ ಸಾರಿ ಹಂಗೆ ಹೆಂಗಂತೆಲ್ಲ ಮಾತಾಡಿದಾಕರೆ. ಆದರೂ ನಂಗೆ ಯಾಕೆ ಮನ್ಸ ಒಪ್ಪಲ್ದು. ಆ ಮನೆ ಒಳಗೆ ನನ್ನ ಜೀವನ ಚಲೋ ಇರ್ತೈತೆ ಅಂತ ನಂಗೆ ಅನಿಸ್ವಲ್ತು. ನಂಗೆ ಇಷ್ಟ ಇಲ್ಲ ಅಪ್ಪಾಜಿ. ಬೇಜಾರು ಮಾಡ್ಕೋಬೇಡ್ರಿ. ಈ ಟೈಮ್ನಾಗ ಈಗ ಹಿಂಗಂದ್ಲಲ್ಲ ಅಂತೇಳಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ್ರಿ ಅಪ್ಪಾಜಿ. ನಂಗೆ ಇಷ್ಟ ಇಲ್ಲ. ನಂಗೆ ಅವ್ರ ಮನೆ ಸೊಸೆಯಾಗಿ ಹೋಗಕ್ಕೆ. ಅಲ್ಲ ಈ ಹುಡುಗೇನ್ರಿ ಹಿಂಗಂತಲ್ಲ. ಅದಕ್ಕೆ ಮತ್ತೆ ಯಾಕೆ ಹಿರಿಯರು ಮದುವೆ ನಿಶ್ಚಯ ಮಾಡಿ ವರ್ಷಗಟ್ಲೆ ಬಿಡಬಾರ್ದು ಅಂತಾರಲ್ಲ, ಸುಳ್ಳಲ್ಲದ. ಆಗಿಂದಾಗ ತಾಬಿಡ್ತು ಬಿಡು, ಹುಡುಗ ಹುಡುಗಿಗೆ ಭೇಟಿ ಆಗಕ್ಕೆ ಸತಿಗೆ ಬಿಡ್ತಿದ್ದಿಲ್ಲ. ಮಕ ನೋಡಿತ ಮುಗಿತ, ನೋಡ ಮದುವೆ ಮಾಡ ಅಷ್ಟೇ, ಹಿಂಗೆ ಇರ್ತಿತ್ತು. ಅವರು ಹಿರಿಯರೇನು ದಡ್ರಲ್ಲ, ಶಾಣೆ ಅವರು. ಅದಕ್ಕೆ ಹಿಂಗೆ ಭಾಳ ದಿನ ಬಿಟ್ರೆ ಹುಡುಗ ನಡಿಕ ಹಿಂಗೆ ಜಗಳ ಬಂದು ದೂರ ಆಗದ ಭಾಳ. ಥೋ, ಎಂಥ ದೊಡ್ಡ ಇದಾಗ್ಬಿಡ್ತು. ಥೋ 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 ಥೋ. ಈಗ ಏನು ಮಾಡೋದ್ರಿ? ಈಗ ಏನು ಮಾಡ್ಬೇಕಾತಿದಕ್ಕೆ? ನನಗೂ ಏನು ಮಾಡ್ಬೇಕಂತ ಗೊತ್ತಾಗೋಲ್ತು. ಈಕಿ ಒಲ್ಲೆ ಅಂತ ಅದಳ. ಈ ವಿಷಯನ ಅವ್ರ ಮನೆಗೆ ಮುಟ್ಟಿಸ್ಬೇಕಲ್ಲ, ಅದನ್ನು ಹೇಳು. ಈಕಿ ಈ ವಿಷಯ ನನ್ನ ಈಗ ಅವ್ನು ಬೇರೆ ಹೇಳಬೇಕು. ಏನು ಮಾಡ್ಬೇಕಂತೇಳಿ ನನಗೆ ತಿಳಿವಲ್ತು. ಏನು ಮಾಡ್ತೀರಾ ನೋಡ್ರಿ. ಛೇ, ಏನಪ್ಪ ಹುಚ್ಚರ್ ಸಂತಿ ಒಟ್ಟು. ಇವರಿಗೆ ಲಗ್ನ ಅಂದ್ರೆ ಏನು ಹುಡುಗರಿಗೆ ಆಟ ಆಗೈತಿ ಇವರಿಗೆ. ಇವೆಲ್ಲ ಏನು ಸಣ್ಣ ವಿಷಯ ಅನ್ರಿ ಇವೆಲ್ಲ. ನಾನು ಏನು ಮಾಡಲಿ? ಈಗ ಒಲ್ಲೆ ಒಲ್ಲೆ ಅಂತ ಅನ್ನಕ್ಕೀಗ ನಾನು ಏನು ಮಾಡಲಿ ಹೇಳಂಗ ನೋಡೋಣ. ನೀವು ಈ ವಿಷಯ ನೀವು ನಿಮ್ಮ ದೋಸ್ತಿಗೆ ಈಗ ಹೇಳಕ್ಕೆ ಹೋಗ್ಬೇಡ್ರಿ. ಸುಮ್ಮನಿರಿ. ಈಕಿಗೆ ಒಂಚೂರು ಯಾಕೆ ಸಿಟ್ನಾಗ ಅದಾಳ, ಅದಕ್ಕೆ ಹಂಗೆ ಅಂತಾಳ. ಸ್ವಲ್ಪ ಸಮಾಧಾನ ಆದ್ಲಂದ್ರೆ ತಾನ ಹ್ಞೂ ಅಂತಾಳ. ನಾ ಎಲ್ಲ ಈಕಿ ಜೋಡಿ ಮಾತಾಡ್ತೇನೆ. ನೀವು ಹಾಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಸುಮ್ಮನಿರಿ. ಮಂದಿಗೆ ಏನು ಉತ್ತರ ಕೊಡೋದು? ಅಷ್ಟೆಲ್ಲ ದಾಮ್ ಧೂಮ್ ಅಂತೆ ಜೋರಾಗಿ ಮಂದಿ ಕರೆದು ಎಂಗೇಜ್ಮೆಂಟ್ ಮಾಡೈತಿ. ಈಗ ಇಷ್ಟ ಇಲ್ಲ ಅಂತ ಅಂದ್ಬಿಟ್ರೆ ಹಂಗೆ ಇದು ಮಾಡೋಕ್ಕಾಕೈತೇನ? ನೀವು ಸುಮ್ಮನಿರಿ. ನಮಸ್ಕಾರಮ್ಮ. ಹಾಂ 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 ನೋಡಿಮ್ಮ, ನಾವು ಜನಗಣತಿಯಿಂದ ಬಂದಿದ್ದೀವಿ. ಏನ ಜಗಳ ಮಾಡಕ್ಕೆ ಬಂದಿರೇ? ಎದ್ರ ಸಂಬಂಧ? ನಾವೇನು ಮಾಡೀವಿಪ್ಪ? ನಿನ್ನ ಮಸಳಿ ನೋಡಕತ್ತಿರೋದ ಇವತ್ತು ನಾನು. ಊರನವಲ್ಲ ಬಟ್ಟೆನವಲ್ಲ. ನಿನ್ನ ಜೋಡಿ ನಂದೇನು ಜಗಳ ಇಲ್ಲ. ಇಲ್ಲಿರೋ ಜಗಳ ಮಾಡಕ್ಕೆ ಬಂದಿ ನೀನು? ಅಲ್ಲ ಜಗಳ ಮಾಡಕ್ಕಲ್ಲಮ್ಮ, ಜನಗಣತಿಯಿಂದ ಬಂದಿದ್ದೀವಿ. ಒಳಗೆ ಯಾರಾದ್ರೂ ಕರೀರಿ. ಏನ ಒಳಗೆ ಹೋಗಿ ಜಗಳ ಮಾಡ್ತೀರಾ? ಯಾಕ ಅಂತ ಕೇಳ್ತಾನೆ. ನಾನು ಏನು ಹಗರ ಅಂತ ತಿಳ್ಕೊಂಡಿರನ? ಓಹೋ, ಮೋದಿಗೆ ವಯಸ್ಸಾಗೈತೆ ಅಂತ ತಿಳ್ಕೊಬೇಡ್ರಿ. ಎದ್ದು ದಿಕ್ಕರ್ಸಿನಾದ್ರೆ 3 ದಿನಕ್ಕೆ ಉಳ್ಳಾಡಿ ಬಿದ್ದಿರಿ. ಯಾಕೆ ಒಳಗೆ ಅದಕ್ಕೆ ಹೋಗಿ ಜಗಳ ಮಾಡ್ತೀರಿ? ತಡಿ ಶಾಂತವಾ, ಬಾಯ್ಲೂಟ. ಅಯ್ಯೋ ದೇವ್ರೆ, ಇವ್ರ ಕಿವಿ ಕೇಳಿಸಲ್ಲ ಏನು? ಹಂಗಾದ್ರೆ ಸ್ವಲ್ಪ ತಡಿ, ಒಳಗಿಂದ ಯಾರಾದ್ರೂ ಬಂದ್ರೆ ಅವ್ರ ಹತ್ರನೇ ಮಾತಾಡೋಣ. ಸರ್ಯಾಗಿ ಮಾಡೋಣ? ಯಾಕಪ್ಪ ನಿನ್ಗೇನಾಗೈತಿ? ಎದ್ರ ಸಂಬಂಧ ಜಗಳ ಮಾಡ್ತೀನಿ ನೀನು? ಒಳಗೆ ಯಾರು ಬಂದ್ರೆ ಸರ್ಯಾಗಿ ಮಾಡೋಣ ಅಂತೀಯಲ್ಲ, ಯಾಕೆ? ಇಲ್ಲಪ್ಪ, ಯಾಕೆ ನೀನು ಜಗಳ ತೆಗಿಯಂಗ ಕಾಣಕತ್ತಿ. ತಡಿ ಎಲ್ಲಾರನು ಕೂಡಿಸ್ತೇನೆ ತಡಿ. ಎದ್ರ ಸಂಬಂಧ ಏನು? ನನಗನ್ನಿಸ್ತೈತಿ ಏನ ಹಳೆ ದೇಶ ಇಟ್ಕೊಂಡು ಬಂದಿ ಹಂಗಾರ ನೀನು. ಯಾರು ಕಳ್ಸ್ಯಾರ ನಿನ್ನ? ಯಾರು ಸುಪಾರಿ ಕೊಟ್ಟು ಕಳ್ಸ್ಯಾರ? ಅಯ್ಯೋ ರಾಮ, ಇದೊಳೆ ಚೆನ್ನಾಗಾತ್ ಬಿಡು. ಏನ ಚೆನ್ನಾಗಿ ಕೊಟ್ಟನ?
ಹಾ ಗೊತ್ತಾತ್ ತಗೋ ಯಾಕೆ ಕೊಟ್ಟಾನಂತೇಳಿ. ಅವ್ನು ಇರದ್ದು ನಾವ್ ಇಲ್ಲಿ ಗಿರಣಿ ಓಪನ್ ಮಾಡೇವ ಅಂತೇಳಿ ಇಲ್ಲಿ ನಮ್ ಗಿರಣಿಗೆ ಅದ್ರ ಸಂಬಂಧ ಸುಪಾರಿ ಕೊಟ್ಟು ಕಳ್ಸ್ಯಾನ. ಬರ್ರಿ ಒಳಗ್ ಬರ್ರಿ, ಯಾರು ಬರ್ತೀರಿ ಬರ್ರಿ ಬರ್ರಿ. ಇದು ತೋಳಲ್ಲ, ಇದು ತೊಲೆ ತೊಲೆ. ಒಬ್ಬೊಬ್ರಿಗೆ ಒಂದೊಂದು ಇಕ್ಕರ್ಸಿನಿ ಅಂದ್ರೆ ಮುಕ್ಕರ್ಸಿ ಬಿದ್ದಿರಿ. ಮತ್ತೆ ಹಂಗ ಅಲ್ಲ, ಏನಂತ ತಿಕ್ಕೊಂಬಿಟ್ರಿ ನೀವು? ಓಹೋ ಸುಮ್ಮನದಾಳ ಮುದಿಕೆ ಅಂತ ತಿಕ್ಕೊಂಡಿರನ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈಗ ಹೊಕ್ಕನೀಗ ಪೊಲೀಸ್ ಕಂಪ್ಲೇಂಟ್ ಕೊಡಕ. ತಡಿ ತಡಿ. ಏ ಪ್ರೇಮವ್ವ, ಲತವ್ವ, ಏ ಗಿರ್ಜಿ, ಯಾರದಿರೇ ಯವ್ವ? ಬರ್ರಿಲಿ ಬರ್ರಿಲಿ. ನಮ್ಮ ಮನೆಗೆ ಯಾರ ಜಗಳ ಮಾಡಕ್ ಬಂದಾರ? ಬಾರ ಯವ್ವ, ನನ್ನ ಮಗ ಹೊರಗೆ ಹೋಗ್ಯಾನ. ನನ್ನ ಸಸಿ ಒಬ್ಬೇಕೆ ಅದಾಳ, ಮೊದಲ ಗಿಡ್ ಮೂಳಿ, ಅದನ್ನ ಹೊಡೆದು ಕೊಂದಿಗಿಂದಾರು. ಬರ್ರಿ ಯವ್ವ, ಯಾರ ಬರ್ರಿ. ಅಯ್ಯೋ ದೇವ್ರೆ, ಇದೇನ್ ಸರ್ ಈ ತರ ಮಾಡ್ತಾ ಇದಾರ ಇವ್ರು? ಸರ್ ಇಲ್ಲಿಂದ ಹೋಗೋಣ ಬರ್ರಿ. ಏನದು ಬಾಯಿ? ಯಾರಿ ಸರ್ ನೀವು? ಈಗಿನ ನನ್ನ ಸಸಿ. ಈಕೆ ಅದನ್ನ ಗಿರಣಿ ನಡ್ಸುದು. ದಿನ ಯಾವ ಹಿಟ್ಟು ಗೋಧಿ ಏನೋ ಬರ್ಲಿ ಈಗಿನ ಹಾಕಿ ಕೊಟ್ಟಿರ್ತಾಳ. ನೋಡ್ರಿ ನೀವು, ನಮ್ಮ ಮನೆ ಮಕ್ಳು ಅದಾವ ಸಣ್ಣ ಸಣ್ಣ, ಒಳಗ್ ಬಂದ್ ಏನಾರ ಹೊಡಿದು ಪಡಿದು ಜಗಳ ಪಗಳ ಮಾಡಿದ್ರಿ ಮತ್ತೆ ಬಿಡುದಿಲ್ಲ. ಆ ಚೆನ್ನಾಗಿ ಹೋಗಿ ಹೇಳ್ರಿ, ಇದೆಲ್ಲ ಸರಿ ಇರಂಗಿಲ್ಲ. ಅವ್ನ ವ್ಯಾಪಾರ ಅವಂಗ, ನಮ್ಮ ವ್ಯಾಪಾರ ನಮ್ಗ. ಏ ಸೊಸಿ, ಆ ಚೆನ್ನಪ್ಪ ಇವ್ರ ಕಡೆ ರೊಕ್ಕ ಕೊಟ್ಟು ಕಳ್ಸ್ಯಾನ ನಮ್ಮನ್ನ ಹೊಡ್ಯಾಕಂತೇಳಿ. ಏನ್ ನಡ್ಯಾಕತ್ತ ಯವ್ವ, ಇವ್ರಾಗ ಬದುಕು ಆಟಿಲ್ ಬಿಡು ಹಂಗಾರ. ಯವ್ವ ದೇವ್ರೆ, ಇದು ಏನ ಯವ್ವ ತಗ. ಆ ಬಡ್ಯಾಗ ಇವ್ರೆಲ್ಲಿ ಭೇಟಿಯಾಗಿದ್ದಾರು? ಇವ್ರಿಗೆ ನಮ್ಮ ಮನೆ ಹೆಂಗೆ ಗೊತ್ತಾಗಿ? ಅಲ್ಲ, ಅವನ ತೋರ್ಸಿರ್ತಾನೆ ಬಿಡ, ಅದ್ರಾಗ ಏನೈತಿ ನೋಡಿ. ಏನಾರ ಮಾಡಿಗಿಡ್ಯಾರ. ಒಳಗೆ ಹೋಗಿ ಮೊದಲು ಒಂದು ಕೊಡ್ಲಿ ತುಂಬ, ಮೊದಲು ಒಂದು ಕುಡ್ಗೋಲ್ ತುಂಬ. ಇಲ್ಲ ನಾನೊಂದು ಹಿಡ್ಕೊತೇನೆ, ನೀವೊಂದು ಹಿಡ್ಕೊ. ಮುಟ್ಟಿಗಿಟ್ಟಿದ್ರೆ ಕೈಯ ಕಡಿನಂತ. ಆಕಿ ನೋಡಕ್ಕೆ ಬಗಲಿ ಬ್ಯಾಗ್ ಹಾಕೊಂಡ್ ಬಂದಾಳಲ್ಲ, ಆಕಿ ಬಗಲ ಕತ್ತರ್ಸುನು. ವಾಟ್ ಯು ಮೀನ್? ಓ ಮೈ ಗಾಡ್. ಸರ್ 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 ಹೋಗೋಣ ಬರ್ರಿ ಸರ್ ಇಲ್ಲಿಂದ. ಸರ್ ಯಾರ್ರಿ ನೀವು? ಏನದು ಚೆನ್ನಪ್ಪ ಯಾರ? ಏನದು ಸರ್? ನೋಡಿನ ಇಲ್ಲಿ ಏನಾಗ್ತೈತೆ ಗೊತ್ತಿಲ್ಲ. ಇವ್ರ ಕಿವಿ ಸರಿಯಾಗಿ ಕೇಳಿಸಲ್ಲ ಅನ್ನಿಸ್ತೈತೆ ನನಗೆ. ನಾವು ಬಂದಿರೋ ಜನಗಣತಿಯಿಂದ. ಇವ್ರು ನೋಡಿದ್ರೆ ಏನೇನೋ ಮಾತಾಡಕತ್ತಾರ. ನಾವು ಜನಗಣತಿಯರಮ್ಮ, ಈ ಮನ್ಯಾಗ ಎಷ್ಟು ಜನ ಅದಾರ ಏನು ಅಂತ ಬರ್ಕೊಂಡು ಹೋಗಕ್ ಬಂದಿರೋದು. ಓ ಅಯ್ಯೋ ಸರ್, ಸರ್ ನಮ್ಮ ಅತ್ತೆಯವ್ರದ್ದು ಕಿವಿ ಕೇಳಲ್ಲ ಸರ್. ಏನು ಅನ್ಕೋಬೇಡ್ರಿ. ನಾನು ಹೇಳ್ತೇನೆ ಸರ್. ಈ ಮನೆಯೊಳಗೆ ನಾನು, ನಮ್ಮ ಮನೆಯವರು, ನನ್ನ ಮಗಳು, ನಮ್ಮ ಅತ್ತೆಯವ್ರು 4 ಮಂದಿ ಇದೇವ್ರಿ ಸರ್. ಎಲ್ಲ ಮುಗಿದ ನಂತರ ಸರಿ ಮೇಡಮ್, ಎಷ್ಟು ಮಂದಿ ಇದಾರೆ ಏನು ಎಲ್ಲ ಡೀಟೇಲ್ಸ್ ತಗೊಂಡಾಗೈತಿ. ಬರ್ಕೊಂಡೇನು ತಗೊಂಡ್ರಿ ಇದ್ರೊಳಗೆ? ಬರ್ತೀವಿ ಮೇಡಮ್. ಏನ ಎಷ್ಟು ಮಂದಿ ಅದಾರ ಏನು ಎತ್ತಂತೆ ಪುಸ್ತಕದಾಗ ಬರ್ಕೊಂಡು ಹೋಗಿ ಆಮೇಲೆ ಯಾರ್ಯಾರು ನೋಡಿಬೇಕಂತ ತೀರ್ಮಾನ ಮಾಡ್ತೀರಾ? ಅಯ್ಯೋ ದೇವ್ರೆ, ಇಲ್ಲ ನಿಂತ್ರ ಹುಚ್ಚಿಡಿತೈತೆ ನಮಗೆ. ಲಡ ಮತ್ ನಾನು ತಲೆ ಕೆಡ್ತಂದ್ರ ಕೊಡ್ಲಿ ತಗೊಂಡ್ ತಲೆಗೆ ಹಾಕ್ತೀನಿ. ಅಯ್ಯೋ ಅತ್ತಿಯರ, ನಿಮ್ ಕಿವಿ ಕೇಳಿಸಲ್ಲ ಅಂದ್ರೆ ಸುಮ್ಮನಾರ ಇರಂಗಿಲ್ಲ ತಗ. ಬಂದವರು ಜನಗಣತಿಯರು ಏನಾತ? ನಾ ಎಲ್ಲ ಹೇಳ್ತೇನೆ ಅವ್ರಿಗೆ. ಏನ ನೀ ಹೇಳಿದ್ದಕ್ಕೆ ಜಗಳ ಮಾಡಕ್ ಬಂದಾರ? ಯೋ ದೇವ್ರೇ, ಬಂದವರು ಜನಗಣತಿ ಮಂದಿ ಎಷ್ಟದಾರ ಅಂತ ಬರ್ಕೋತಾರಲ್ಲ ಅವರು. ಅವ್ರ ಮೊದ್ಲ ಬಾಯ್ ಬಿಡ್ಬೇಕು ಬೇಡ ಬಾಡ್ಯಾಗಳು. ಮಾಡಿದ್ರೆ ನಂಗೆ ಹೆಂಗೆ ಗೊತ್ತಾಗ್ಬೇಕು? ಏನಪ್ಪ ಇಂಥವನ್ನೆಲ್ಲ ಹೆಂಗೆ ಕಳಿಸ್ತಾರ ಏನೋ, ಹೆಂಗೆ ಬರ್ಕೊಂಡೋದು ಏನೋ ಅಡ್ಡದಿಡ್ಡಿ. ನನ್ನ ಹೆಸರು ಬರ್ಸಿ ಇಲ್ಲ ಮತ್ತೆ. ಆಮ್ಯಾಗ ನನ್ನ ಹೆಸರು ಬರ್ಸ್ಲಿಲ್ಲ ಅಂದ್ರೆ ನಾ ಸತ್ತನ ತಿಳ್ಕೊಂಡು 2,000 ರೂಪಾಯಿ ತಿಂಗಳ ಹಾಕೋದು ಬಿಟ್ಗಿಟ್ಟಾರ. ಶಾಂತಕ್ಕ, ನನಗೆ ಹತ್ರ ಎಂತ ನಗಿ ಬಂತ. ಇಲ್ಲೇ ನಿಂತೇವೆ ಅಂಗಡಿ ಬಂದು. ನಿಮ್ಮ ಮನ್ಯಾಗ ಆಗೋ ರಾಡಿ ನೋಡಿ ನನಗೆ ನಗಿ ಬಂದ್ಬಿಡತ್ತೆ. ಏನಾರು ಅಡ್ಡ ಮಾತಾಡಕ್ ಬಂದ್ರೆ ನಮಗೂ ಬೈತಾಳವ್ರಿ, ಇದ್ರಿಗೆ ಮರ್ಯಾದೆ ಹೋಗಂಗ. ಅದಕ್ಕೆ ನಾ ಬರಾಕ ಹೋಗಲಿಲ್ಲ. ಸತ್ನ ತೋಡೆ ಹೋದ ನೋಡಲ್ಲೇ. ಶೋ ದೇವ್ರೆ, ಕಿವಿ ಕೇಳಲ್ಲ ಬಿಡಲ್ಲ, ತಲೆ ಕೆಡ್ಸ್ಬಿಡ್ತಾರತ್ತಾಗ. ಯಾಲ್ಲ ಪಾಪ, ಈ ಬುಡ್ಡಿದು ಕಿವಿದು ಕೇಳಂಗೆ ಮಾಡಿಯಲ್ಲ. ಇದೇನಾ ಹುಚ್ಚಮುಳಿ, ಏನ ಅಂತೀಯಲ್ಲ? ನಿಮ್ದು ಕಿವಿದು ಕೇಳೋದಿಲ್ಲ ಅಲ್ಲ, ಅದಕ್ಕೆ ಅಲ್ಲದು ಹತ್ರ ಬಿಡ್ಕಂತ ಇದ್ದೆ ನಿಮ್ದು ಕಿವಿದು ಬರ್ಲಿ ಅಂತ. ಏನ ಎಲ್ಲಾರು ಹೊಂಟ್ರಿ? ಎಲ್ಲಿ ಹೊಂಟ್ರಿ? ಶಾಂತಕ್ಕ, ಇನ್ನು ಮಾತಾಡಿ ಉಪಯೋಗಿಲ್ಲ, ಹೋಗ್ಲಿ ಬಿಡು. ಅಂದಂಗೆ ಶಾಂತಕ್ಕ, ನಂದೊಂದು ಕೆಂಪನ್ ಸೀರೆ ಬಾಗಿಲ ಒಣಾಕಿದ್ದೆ. ಯಾವ್ಯಾಕೆ ತಗೊಂಡೋಗ್ಯಾಳ ಏನೋ ನೋಡ. ಯಾವ್ಯಾಕೆ ಒಯ್ದ ಬಿಟ್ಟಾಳ ಬಾಕಿ ಹೆಣ ಎತ್ಲೆ. ಕೆಂಪು ಸೀರೆ ಎತ್ತ ಒಣಾಕಿದ್ದೆ? ಇತ್ತಲಾಗ ಎಲ್ಲೆಲ್ಲೇ ಸಿಗುವಲ್ತು. ಏನು ಮಾಡ್ಬೇಕನ್ನಂಗೆ ಆಗ್ಬಿಟ್ಟತಿ. ಹೌದಾ? ನಮ್ಮೂರಾಗ ನೋಡವ ಕಮ್ಮಗೆ ಏನಾರ ಒಂದು ಚಂದ ಕಾಣ್ತಂದ್ರೆ ಇಂಥವೆಲ್ಲ ಬಿಡುದಿಲ್ಲ. ನಾವು ಹೊಸವಿದ್ವು ಅಂದ್ರೆ ಹಂಗೆಲ್ಲ ಇದ್ರೆ ತೊಗೊಂಡೋಗಿ ಒಳಗೆ ಒಣಕೊಡು ಬಿಡ್ಲೆ. ನೀ ಅದಕ್ಕೆ ಬಗಲಾಗ ಹಾಕಿ ಅದನ್ನ ಇತ್ತಲಾಗ ಯಾವ್ಯಾಕದ್ದಾಳ ಏನೋ. ಈಗ ಯಾರಂತ ಹೆಂಗೆ ಹೇಳ್ತೀವ ಈಗ? ಹೌದಿಲ್ಲ ಇಂತಾರ ಅಂತ ಹೇಳಕತ್ತೇನು? ಗಿರ್ಜಂದು ಅಕ್ಕ, ನಮ್ದುಗೆ ಕನ್ಮಾಗೆ ಯನ್ಮಾನಾಗೆ ಇದೆ. ಸೀರೆದು ಕದ್ಬಿಟ್ಟು ಅವ್ರದುಗೆ ಉಟ್ಕೊಂಡ್ರೆ ಪರವಾಗೂ ಇಲ್ಲ. ಅರೇ ಅದನ್ನ ಮಠದು ಮಾಡಿಸ್ಬಿಟ್ಟು ಮರಡಿದು ಮಾಡಿಸ್ಬಿಟ್ಟು ಏನಾದರೂ ಈ ತ್ರಾಸಿಗೆ ಕೊಟ್ಕಡ್ಕಂತ್ರೆ ಏನೇ ಮಾಡ್ತೀರಿ? ನಿಮ್ದಿಗೆ ಏನು ಮಾಡ್ತೀರಿ? ಅವ್ವ ದೇವ್ರೆ, ನಾ ಈ ಅಂಗಲ್ನಾಗ ಯತಿನಿನ ಮಾಡಿದ್ದಿಲ್ಲ ಪಾತಿ. ಇಲ್ಲ ಬರ್ದು ಹೇಳ, ನಾನು ತಲೆ ಕೆಡಿಸ್ಬಾರ್ದು ಸುಮ್ಕಿರಲ್ಲ. ನಂಗೆ ಎದ್ರಿಗೆ ಬರಾಕತ್ತತಿ. ಯಾವ ಇದಾವ ಅವ್ರ ಕೈ ಸೇದ್ಲಿಕ್ಕೆ ಕಾಲು ಕರ್ನಾಗ್ರವ್ ಕಡೀಲಿ ಅಂದಂಗೆ. ಶಾತಕ ಹಾಕಿದ್ರಂತಾನೆ ರೊಕ್ಕನ ಲಕ್ಷ್ಮಿ? ಹಾಕಿರ್ತಾಳ ತಗೋ. ಬರ್ರಿ ಒಟ್ಟು ಕುಂದ್ರ ಬರ್ರಿ. ನನಗೂ ಬ್ಯಾಸರ ಆಗೈತಿಲ್ಲ, ಬಂಡೆ ತಿಕ್ಬೇಕು. ನಾನು ಪಾರ್ವತಿ ಹುಡುಗರು ಕರ್ಕೊಂಡು ತಂಡಿ. ನಿನ್ನೆ ಮಳಿ ಎಂತ ಹಚ್ಚಿ ಹೊಡಿತವ ಯವ್ವ. ಏನು ಈಗ ಒಂದು 4-5 ದಿನ ಸ್ವಲ್ಪ ಇದು ಬಿದ್ದಂಗೆ ಆತ. ಒಮ್ಮಿಂದ ಅಮ್ಮಕ್ಕೆ ಜಗ್ ಜೋರು ಮಳೆ ಹೊಡ್ಯಾಕತ್ತ. ಅಯ್ಯ, ನಿನ್ನೆ ಮಳೆ ಹಚ್ಚಿ ಹೊಡೆದಿದ್ದಕ್ಕೆ ಮ್ಯಾಳಗಿ ಮೇಗಿನ ಹಂಚ್ ಹೊಚ್ಚಾಕ ನನ್ನ ಗಂಡನ ಜೋಡಿ ಜಗಳ ನಂದು. ಬಿಸಿಲು ಜಗ್ಗ ಕಾದು 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 ಹೊಡೆದತ್ ನೋಡ್ಲಿ ಅದ. ಬಾ ಬಾ, ಒಳ್ಳೇದಾತು. ನನ್ನ ಮಗ್ಗು ನಾ ಬೇರೆ ಕಡೆ ಕನ್ನೆ ನೋಡ್ತಾ ಇದ್ದೇನೆ. ನೋಡಿ ಆದಷ್ಟು ಬೇಗ ಒಂದು ಮದುವೆ ಫಿಕ್ಸ್ ಮಾಡಿ ನಾನು ನಿಮ್ಗೆ ಹೇಳ್ತೇನೆ. ಸರಿ, ಅಷ್ಟು ಮಾಡ. ಇಡ್ಲಾ ಫೋನು. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಶಶಾಂಕ್ ಅವರೇ. ಏನು ಇಲ್ಲಿವರೆಗೂ ಬಂದ್ಬಿಟ್ಟಿರಿ?
ಸರ್ ಕೆಲವು ಮೆಟೀರಿಯಲ್ಸ್ ಬಂದಿದೆ, ಕೆಲವೊಂದು ಕ್ವಾಲಿಟಿ ಅಷ್ಟು ಸರಿ ಇಲ್ಲ ಸರ್, ಕೆಲವೊಂದು ಕ್ವಾಲಿಟಿ ಚಲೋ ಇದೆ. ಅದನ್ನ ಅಲ್ಲೇ ಹೇಳ್ಬೇಕಂದ್ರೆ ಸ್ವಲ್ಪ ವರ್ಕರ್ಸ್ ಮುಂದೆ ಬೇಡ ಅಂತ ಅನಿಸ್ತು. ಆಮೇಲೆ ಕೆಲವೊಂದು ಫೈಲ್ಗೆ ಸ್ವಲ್ಪ ಅರ್ಜೆಂಟಾಗಿ ಸೈನ್ ಆಗಬೇಕಾಗಿತ್ತು, ಅದನ್ನು ಕಳ್ಸೋದಿತ್ತು. ನೀವು ಇವತ್ತು ಫ್ಯಾಕ್ಟ್ರಿಗೆ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ನಾನು ಮನೆಗೆ ತೊಗೊಂಡು ಬಂದೆ. ಓ ಹೌದಾ, ಓಕೆ. ನಾನು ಫೈಲ್ಗೆಲ್ಲ ಸೈನ್ ಮಾಡ್ತೀನಂತೆ. ಆಮೇಲೆ ಇನ್ನೊಂದು ವಿಷಯ ಏನೋ ಹೇಳೋದಿತ್ತು, ಮರ್ತೆ ಬಿಟ್ಟೆ. ಸರಿ, ನಾನು ಅಲ್ಲೇ ಬಂದಮೇಲೆ ಕೇಳ್ತೀನಿ ತಗೋರಿ. ಏನಪ್ಪ ಶಶಾಂಕ್, ಯಾವಾಗ ನಿನ್ನ ಮದ್ವೆ? ಮೊದಲೇ ಹುಡುಗಿಯರು ಸಿಗ್ತಾ ಇಲ್ಲ, ಬೇಗ ಮಾಡ್ಕೊಂಡ್ಬಿಡ್ಬೇಕು ಬೇಡ? ಹಾಂ ಸರ್, ಮಾಡ್ಕೋಬೇಕು ಸರ್. ಅದು ಮ್ಯಾರೇಜ್ ಒಂದು ಫಿಕ್ಸ್ ಆಗಿತ್ತು, ಸೊ ಮದ್ವೆ ಇನ್ನೇನು ಆಯ್ತಾಯ್ತು ಅನ್ನೋದ್ರೊಳಗೆ ಪೋಸ್ಟ್ಪೋನ್ ಆಗ್ಬಿಡ್ತು. ಮ್ಯಾರೇಜ್ ಆಗಿಲ್ಲ ಸರ್ ಇನ್ನು. ಅದಾದಮೇಲೆ ಫಸ್ಟ್ ಒಂದು ಹುಡುಗಿನ ಲವ್ ಮಾಡಿದ್ದೆ, ಅವಳದು ನಂದು ಬ್ರೇಕಪ್ ಆಯಿತು. ಅದಾದಮೇಲೆ ಮ್ಯಾರೇಜ್ ಫಿಕ್ಸ್ ಆಗಿ ಅದು ಕ್ಯಾನ್ಸಲ್ ಆಯ್ತು. ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್. ಓಹೋ, ಹಾಗಾದ್ರೆ ಸೀನಿಯರ್ ನೀವು. ಸರಿಯಪ್ಪ, ಆದಷ್ಟು ಬೇಗ ಒಂದು ಒಳ್ಳೆ ಮದುವೆ ಮಾಡ್ಕೋರಿ, ಹುಡುಗಿ ನೋಡಿ. ಹಾಂ ಸರ್, ಫಸ್ಟ್ ಗೌರ್ಮೆಂಟ್ ಜಾಬೇ ಇದ್ದಿದ್ದು, ಕೆಲವು ಮಿಸ್ಟೇಕ್ಸಿಂದ ನಾನು ಆ ಕೆಲಸ ಕಳ್ಕೊಬೇಕಾಯ್ತು. ಅದಾದಮೇಲೆ ಇವಾಗ ನಿಮ್ಮ ಫ್ಯಾಕ್ಟ್ರಿ ಸೇರ್ಕೊಂಡಿರೋದು. ಇಲ್ಲೊಂದು ಸ್ವಲ್ಪ ಈಗ ಒಳ್ಳೆ ರೀತಿ ಒಳಗೆ ಚಲೋತ್ತೆ ಹೆಂಗೆ ದುಡ್ದು ಗಿಡ್ದು ಸ್ವಲ್ಪ ಕೈಯಾಗ ರೊಕ್ಕ ಮಾಡ್ಕೊಂಡು ಆಮೇಲೆ ಹುಡುಗಿ ನೋಡೋಣ ಅಂತ ಸರ್, ಅಷ್ಟೇ ಮತ್ತೇನಿಲ್ಲ. ಓ ಹೌದಾ? ಏನಪ್ಪ ಹುಡುಗಿ ಹೆಸ್ರು? ಆ ಪ್ರೀತಿ ಮಾಡಿದ ಹುಡುಗಿ ಏನು ಬೇರೆ ಮದುವೆ ಮಾಡ್ಕೊಂಡ್ಲನ? ಇಲ್ಲ ಸರ್, ಮದುವೆ ಮಾಡ್ಕೊಂಡಿಲ್ಲ, ಇನ್ನೂ ಹಂಗೆ ಇದ್ದಾಳೆ. ನಾನು ಈಗ ಸದ್ಯಕ್ಕೆ ವಿಚಾರಿಸಿಲ್ಲ ಸರ್, ಮದುವೆ ಮಾಡ್ಕೊಂಡ್ಲು ಬಿಟ್ಲು ನನಗೂ ಗೊತ್ತಿಲ್ಲ. ಭೇಟಿನೇ ಆಗಿಲ್ಲ ಆಕಿಗೂ ನನಗೂ ಈಗ ಸದ್ಯಕ್ಕೆ. ಲಕ್ಷ್ಮಿ ಅಂತ ಸರ್. ಲಕ್ಷ್ಮಿ? ಸರಿ, ಲಕ್ಷ್ಮಿ ಅಂದಿದ್ದಕ್ಕೆ ನೆನಪಾತ. ತರುಣ್, ನಿನ್ನ ಕೆಲಸ ಮುಗಿಸು, ನಾನು ನಿನ್ನ ಹತ್ರ ಮಾತಾಡೋದೈತೆ. ಸರಿ ಸರ್, ನೀವೇನು ಬರ್ರಿ ಸರ್, ಸಹಿ ಮಾಡ್ಕೊಟ್ಬಿಡ್ರಿ. ಏನ್ರಿ ಅವತ್ತು ನಾನು ಆ ಹುಡುಗಿ ಬೇಡ ಅಂತಂದ್ರೆ ಅಪ್ಪ ಮಗ ಇಬ್ರು ಆಕಿನ್ನೇ ಮಾಡ್ಕೋಬೇಕನ್ನೋ ಅರ್ಥಕ್ಕೆ ಮಾತಾಡಿದ್ರಲ್ಲ? ಏನಾಯ್ತು ಈಗ? ನಾನೇನು ಮಾತಾಡಿಲ್ಲ ಮರೆ, ನಿನ್ನ ಮಗ ಇಷ್ಟಪಟ್ಟೇನಿ ಅಂದ. ಅದನ್ನೇ ಹೇಳ್ತಿರೋದು. ಆ ಹುಡುಗಿ ಜೋರಾಯ್ತಂತೆ. ಈಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲ, ನೀ ಮಾಡ್ಕೊಳ್ಳೋದೇ ಇರೋದೇ ಒಳ್ಳೇದಾತ ಅಂದ್ಲ. ಏನಪ್ಪ, ನಿಮ್ಮ ಹೆಣ್ಮಕ್ಳು ಸೈಕಾಲಜಿನೇ ನಮ್ಗೆ ಅರ್ಥ ಆಗಲ್ಲ ತಗ. ಜೋರೈತಿ, ಏನು ಜೋರೈತಿ? ಎಲ್ಲರೂ ಜೋರದಾರ, ನೀನೇನು ಕಮ್ಮಿ ಅದೇನ? ನೀನು ಜೋರೇ ಅದೆಯಲ್ಲ. ಅಯ್ಯೋ ದೇವ್ರೆ, ಇನ್ನೂ ಆ ಹುಡುಗಿ ನಮ್ಮ ಮನೆಗೆ ಬಂದಿಲ್ಲ, ಆಕಿ ಪರ ವಹಿಸ್ಕೊಂಡು ನನಗೆ ಅಂತಿರಲ್ರಿ ನೀವು. ಇದ್ಯಾಕ ಸರಿ ಹೊಂದಲ್ಲ. ಮೊದ್ಲು ಅವ್ನು ತರುಣ್ ಬರಲಿ, ನಾನು ನಂಬ್ಕೊಂಡಿರೋ ಹುಡುಗಿ ನೋಡಿ ಮದುವೆ ಮಾಡಿ ಮುಗಿಸ್ಬಿಡ್ತೇನೆ. ಸಾಕು, ಓದಿದ್ದಾತು ಬರ್ದಿದ್ದಾತು, ಕೆಲಸ ಮಾಡ್ತಾ ಇರೋದೈತಿ, ಇಷ್ಟೆಲ್ಲ ಆಸ್ತಿ ಐತಿ, ಇನ್ನೇನು ಬೇಕು? ಈಗ ಸಣ್ಣ ವಯಸ್ಸಿರತ್ಲೆ ಮದುವೆ ಮಾಡ್ಕೊಂಡು ಮಕ್ಕಳು ಮರಿ ಅಂತ ಕಂಡ್ರೆ ಇನ್ನೂ ಖುಷಿ. ಬಂದ್ಯಾ? ಏನಾತವ? ಇಷ್ಟೆಲ್ಲ ಆತಂತ ನೋಡಪ್ಪ, ಭಾಳ ಜೋರೈತದ ಹುಡುಗಿ. ಛೇ, ನೀನು ಸೋಮವಾರ ರೆಡಿ ಆಗು. ಏನ ಅಲ್ಲೊಂದು ಕಡೆ ಹುಡುಗಿ ನೋಡೋದೈತಿ, ಹೋಗಿ ಬರೋಣ. ಇದು ಏನಾಗೈತಿ ಅಂತ ವಿಚಾರಿಸ್ಬೋದಿತ್ತಲ್ಲವ? ವಿಚಾರಿಸಿ ಏನು ಮಾಡ್ತೀಯಪ್ಪ? ನಾವು ಹೆಂಗಿದ್ರು ಇಷ್ಟ ಇಲ್ಲ ಅಂತ ಹೇಳಾಗೈತಿ, ಮುಗ್ದಾತ. ಅವ್ರು ಬೇರೆ ಎಲ್ಲರೂ ಮತ್ತೆ ಫಿಕ್ಸ್ ಮಾಡ್ಕೊಳಕತ್ತಿರ್ಬೋದು, ಬಿಟ್ಬಿಡು ಹೋಗ್ಲಿ ಇತ್ತಾಗ. ಆಮೇಲೆ ನೀನು ಯಾವ್ದೋ ಹುಡುಗಿ ಜೊತೆ ಕುಂತಿದ್ದಿ ಅಂತ ಗೊತ್ತಾತಲ್ಲ ಮೊನ್ನೆ ಸುದ್ದಿ. ಆ ಹುಡುಗಿನ ಏನಾರು ಮನಸ್ಸಿನಾಗ ಇಟ್ಕೊಂಡಿದ್ರೆ ತೆಲಾಗಿಂದ ತೆಗಿ, ಅಥವಾ ಆ ಹುಡುಗಿ ಏನಾರು ನಮ್ಗೆ ಹೊಂದು ಹಂಗದಾಳ, ಮನಿಗಾದ್ರೂ ಕರ್ಕೊಂಡು ಬಾ, ಎಟ್ಲೀಸ್ಟ್ ನೋಡೋಣ. ಏನ? ಹಾಂ ಸರಿ ಸರಿ. ಅಪ್ಪ, ಏನಿದು ಪೂರ್ತಿ ರಿವರ್ಸ್ ಹೊಡೆಯತ್ತಿ? ಏನನಪ್ಪ, ನೀನು ಹುಡುಗಿ ಜೊತೆಗೆ ಒಂಚೂರು ಮಾತಾಡು, ಏನಾಯ್ತು ಎತ್ತಂತ ಕೇಳು. ಸರಿ.